ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದಲ್ಲಿ ಬರುವಂತಹ ಆರೋಗ್ಯ ಶಿಕ್ಷಣ ವಿಭಾಗದ ವೈಯಕ್ತಿಕ ಸುರಕ್ಷತೆ ಈ ಒಂದು ವಿಷಯದ ಬಗ್ಗೆ ಈ ಒಂದು ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಭಾಗ 1 ಕಂಪ್ಲೀಟ್ ಮಾಡಿ ಇವಾಗ ಭಾಗ 2 ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣ ಪಠ್ಯಕ್ರಮದ ಅನ್ವಯವಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಏನು ಮಾಡಿದ್ದೀನಿ ಅಂದರೆ ನಮ್ಮ ತರಗತಿಯಲ್ಲಿ ಅಂದರೆ ನಮ್ಮ ಚಾನಲಲ್ಲಿ ನಾನು ಬಿಡಿಸಿದ್ದೀನಿ. ಈ ಎಲ್ಲ ತರಗತಿಗಳು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಒಂದು ವೈಯಕ್ತಿಕ ಸುರಕ್ಷತೆ ಎಂಬ ಪಾಠದಲ್ಲಿ ನಾವು ಯಾವ್ಯಾವ ವಿಷಯಗಳನ್ನು ಕುರಿತು ತಿಳ್ಕೊತೀವಿ ಅಂತಂದರೆ, ರಸ್ತೆಯಲ್ಲಿನ ಸುರಕ್ಷತೆ ಅಂದರೆ ನಾವು ರಸ್ತೆಯಲ್ಲಿ ಹೋಗುವಾಗ ಏನು ನಾವು ಸುರಕ್ಷತೆ ಮಾಡ್ಕೊಳ್ಬೇಕು ಅಂಥೇಳಿ, ಹಾಗೆ ಶಾಲೆಗಳಲ್ಲಿ ಸುರಕ್ಷತೆ, ನಾವು ಶಾಲೆಯ ವಾತಾವರಣ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಶಾಲೆಯ ಸುತ್ತಮುತ್ತ ಏನೇನು ಸುರಕ್ಷತೆ ಮಾಡ್ಕೊಳ್ಬೇಕು, ಏನೇನು ರಕ್ಷಣೆ ಮಾಡ್ಕೊಳ್ಬೇಕು ಅಂಥೇಳಿ, ಹಾಗೆ ಆಟದ ಮೈದಾನದಲ್ಲಿ ಸುರಕ್ಷತೆ, ನಾವು ಆಟದ ಗ್ರೌಂಡ್ಗಳಲ್ಲಿ ಯಾವ ರೀತಿ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಅದೇ ರೀತಿ ಮನೆಯಲ್ಲಿ ಸುರಕ್ಷತೆ ಅಂದರೆ ನಾವು ಮನೆಯಲ್ಲಿ ಹೆಚ್ಚಾಗಿ ವಾಸ ಮಾಡುವುದರಿಂದ ನಮ್ಮ ಮನೆಯನ್ನು ನಾವು ಯಾವ ರೀತಿಯಾಗಿ ಸ್ವಚ್ಛ ಇಟ್ಕೊಳ್ಬೇಕು ಅಂಥೇಳಿ ಈ ಎಲ್ಲ ವಿಷಯಗಳನ್ನು ಕುರಿತು ಈ ಒಂದು ತರಗತಿಯಲ್ಲಿ ತಿಳ್ಕೊತೀವಿ. ಅಪಘಾತಗಳು ಆಕಸ್ಮಿಕವಾಗಿ ಸಂಭವಿಸುವ ಘಟನೆಗಳಾಗಿವೆ. ಅಪಘಾತಗಳು ಏನಾಗುತ್ತವೆ, ನಮಗೆ ಹೇಳಿ ಕೇಳಿ ಸಂಭವಿಸುವುದಿಲ್ಲ, ಆಕಸ್ಮಿಕವಾಗಿ ಏನು ಮಾಡ್ತವೆ, ಸಂಭವಿಸ್ತವೆ ಅಂದರೆ ಉಂಟಾಗ್ತವೆ. ಇದರಿಂದ ಜೀವಹಾನಿಯಾಗಬಹುದು ಅಥವಾ ಶರೀರಕ್ಕೆ ಹಾನಿಯಾಗಿ ಸರಿಪಡಿಸಲಾಗದಂತಹ ನಷ್ಟವೂ ಕೂಡ ಏನಾಗ್ತೈತಿ, ಈ ಅಪಘಾತದಿಂದ ಆಗ್ತೈತಿ. ಅಪಘಾತಗಳು ಚಿಕ್ಕವಾಗಿರ್ಬೋದು ದೊಡ್ಡವಾಗಿರ್ಬೋದು. ಚಿಕ್ಕವಾಗಿದ್ರೆ ನಾವು ರಿಕವರ್ ಆಗ್ಬೋದು, ಆದರೆ ಕೆಲವೊಂದು ಏನಾಗುತ್ತೆ ಅಂದರೆ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿ ನಾವು ಶಾಶ್ವತವಾಗಿ ನಮ್ಮ ಸಾವನ್ನೇ ನಾವು ಇಲ್ಲಿ ಏನು ಮಾಡ್ಬೋದು, ಕಾಣ್ಬೋದು. ಆ ರೀತಿ ಅಪಘಾತಗಳನ್ನು ಕೂಡ ಏನಾಗ್ತವೆ, ಇಲ್ಲಿ ಉಂಟಾಗ್ತವೆ. ಅಂದರೆ ಅಪಘಾತಗಳು ಸಣ್ಣದಾಗಿರ್ತದೆ ಅಥವಾ ದೊಡ್ಡದಾಗಿರ್ಬೋದು, ಯಾವುದಾದ್ರೂ ಕೂಡ ಆಗಿರ್ಬೋದು. ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳಿಗೆ ಏನಂತೀವಿ ನಾವು, ವೈಯಕ್ತಿಕ ಸುರಕ್ಷತೆ ಅಂಥೇಳಿ ಕರಿತೀವಿ. ನಾವೇನು ಅಪಘಾತ ಆಗಬಾರ್ದು ಅಂಥೇಳಿ ಅದನ್ನು ತಡೆಗಟ್ಟುವುದಕ್ಕೋಸ್ಕರ ಏನು ಕ್ರಮಗಳನ್ನು ನಾವು ತೆಗೆದುಕೊಳ್ತೀವೋ ಮುಂಚಿತವಾಗಿಯೇ ಆ ಒಂದು ಕ್ರಮಗಳಿಗೆ ಏನಂತೀವಿ ನಾವು, ವೈಯಕ್ತಿಕ ಸುರಕ್ಷತೆ ಅಂಥೇಳಿ ಕರಿತೀವಿ. ಇವಾಗ ನಾವು ನಡ್ಕೊಂಡು ಹೋಗ್ತೀವಿ ಅಂದರೆ ರಸ್ತೆಯ ಎಡಬದಿಯಲ್ಲೇ ನಡ್ಕೊಂಡು ಹೋಗೋದು, ಹಾಗೆ ಜೀಬ್ರಾ ಕ್ರಾಸ್ ಬಂದಾಗ ನಾವೇನು ಮಾಡ್ಬೋದು, ರಸ್ತೆಯನ್ನು ದಾಟುವುದು, ವಾಹನಗಳಲ್ಲಿ ಅಂದರೆ ಗಾಡಿಗಳಲ್ಲಿ ಹೋಗುವಾಗ ಹೆಲ್ಮೆಟ್ಗಳನ್ನು ಧರಿಸುವುದು, ಇವೆಲ್ಲ ಏನು ನಾವು ನಾವೇ ಮಾಡಿಕೊಳ್ಳುವಂತಹ ವೈಯಕ್ತಿಕ ಸುರಕ್ಷತೆಗಳಾಗಿರ್ತವೆ. ಅಪಘಾತಗಳು ಹೆಚ್ಚಾಗಿ ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯತೆಯಿಂದ, ಅವಸರದಿಂದ ಸಂಭವಿಸುತ್ತವೆ. ಅಪಘಾತಗಳು ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ತಪ್ಪಿನಿಂದನೇ ಉಂಟಾಗ್ತವೆ. ಅದೇ ನಾವು ಮತ್ತೆ ಕೇರ್ಲೆಸ್ ಮಾಡುವುದರಿಂದ ಸಹ ಏನಾಗುತ್ತೆ, ಅಪಘಾತಗಳಾಗ್ತವೆ. ಹಾಗೆ ಅವಸರದಿಂದ ನಾವೇನು ಮಾಡ್ತೀವಿ, ಬೇಗ ಹೋಗಿ ಏನು ಮಾಡ್ತೀವಿ, ಯಾವುದಾದ್ರು ಒಂದು ಅಪಾಯವನ್ನು ತಂದುಕೊಳ್ತೀವಿ. ಈ ಎಲ್ಲ ವಿಷಯಗಳಿಂದ ಏನಾಗುತ್ತೆ, ನಮಗೆ ಅಪಘಾತಗಳು ಉಂಟಾಗ್ತವೆ. ವ್ಯಕ್ತಿಯು ಜಾಗರೂಕರಾಗಿದ್ದು ಆಯಾ ಸ್ಥಳಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಕೆಲವು ಅಪಘಾತಗಳನ್ನು ಏನು ಮಾಡ್ಬೋದು, ನಾವು ತಡೆಗಟ್ಟಬಹುದು. ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಏನು ಮಾಡ್ಬೋದು, ನಾವು ಆಗುವಂತಹ ಅನಾಹುತಗಳನ್ನು ತಪ್ಪಿಸ್ಬೋದು. ಒಬ್ಬ ವ್ಯಕ್ತಿಯು ಪಾಲಿಸುವ ಸುರಕ್ಷತಾ ನಿಯಮಗಳನ್ನು ಆತನನ್ನು ಮಾತ್ರವಲ್ಲದೆ ಇತರರಿಗೆ ಆಗುವ ಅಪಘಾತಗಳನ್ನು ತಪ್ಪಿಸುತ್ತವೆ. ನಾವು ಪಾಲಿಸುವುದರಿಂದ ಬೇರೆಯವರಿಗೂ ಆಗುವಂತಹ ಅಪಾಯಗಳನ್ನು ಕೂಡ ಏನು ಮಾಡೋದು, ತಡೆಗಟ್ಟಬಹುದು. ಈಗ 2 ಗಾಡಿ ಹೋಗ್ತದೆ ಅಂದ್ರೆ ಅವ್ರದ್ದೇನೋ ತಪ್ಪಿರಲ್ಲ, ನಾವೇ ಹೋಗಿ ಆ ಗಾಡಿಗೆ ಗುದ್ದೋದು ಅಂದರೆ ನಮ್ಮಿಂದನೇ ಏನಾಗುತ್ತೆ, ಅವರಿಗೆ ಅಪಾಯವನ್ನು ಉಂಟಾಗುತ್ತೆ. ಈ ರೀತಿ ನಾವೇನು ಮಾಡೋದು, ನಾವು ಸುರಕ್ಷಿತವಾಗಿ ನಾವು ನಡ್ಕೊಂಡು ಹೋದ್ವಿ ಅಥವಾ ನಾವು ಓಡಿಸ್ಕೊಂಡು ಹೋದ್ವಿ ಅಂದರೆ ನಾವು ಇನ್ನೊಬ್ಬರಿಗೆ ಆಗುವಂಥ ಅನಾಹುತಗಳನ್ನು ಕೂಡ ಇಲ್ಲಿ ತಪ್ಪಿಸಬಹುದು. ಇಂತಹ ಅಪಘಾತಗಳನ್ನು ತಪ್ಪಿಸಲು ಆಯಾ ಕ್ಷೇತ್ರಗಳಲ್ಲಿ ಅನುಸರಿಸಬೇಕಾದ ಕೆಲವು ಅಂಶಗಳು ಏನು ಮಾಡಲಾಗಿದೆ, ಈ ಒಂದು ಕೆಳಗಿನಲ್ಲಿ ಕೊಡಲಾಗಿದೆ.
ರಸ್ತೆಯಲ್ಲಿನ ಸುರಕ್ಷತೆಗಳು. ರಸ್ತೆಯಲ್ಲಿ ನಾವು ಏನೇನು ಸುರಕ್ಷತೆ ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಹೋಗುವಾಗ ಅದೆಷ್ಟೋ ಜನರು ಅಪಘಾತದಿಂದ ಪ್ರಾಣ ಏನು ಮಾಡ್ತಾರೆ, ಕಳೆದುಕೊಳ್ತಾರೆ. ಇನ್ನು ಕೆಲವರು ಅಂಗವಿಕಲರಾಗುತ್ತಾರೆ. ಅಂದರೆ ಕೆಲವೊಂದು ಅಂಗಗಳೇನು ಮಾಡ್ತಾರೆ, ಇಲ್ಲಿ ಕಳೆದುಕೊಳ್ತಾರೆ. ಆದ್ದರಿಂದ ರಸ್ತೆಯಲ್ಲಿನ ಅಪಘಾತಗಳನ್ನು ತಪ್ಪಿಸಲು ಕೆಲವು ಸುರಕ್ಷಾ ಕ್ರಮಗಳನ್ನು ಮಾಡಬೇಕು, ನಾವು ಇಲ್ಲಿ ಅನುಸರಿಸಬೇಕು. ಆ ಸುರಕ್ಷಾ ಕ್ರಮಗಳು ಯಾವ್ಯಾವು ಅಂದರೆ, ರಸ್ತೆಯಲ್ಲಿ ಚಲಿಸುವಾಗ ಪಾಲಿಸಬೇಕಾದಂತಹ ಮುಖ್ಯ ಸುರಕ್ಷತಾ ನಿಯಮಗಳನ್ನು ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲಿಯೇ ನಡಿಬೇಕು. ಇದೇ ಏನಿದು ಜೀಬ್ರಾ ಕ್ರಾಸ್, ಇದಕ್ಕೆ ಅಂತೀವಿ. ಇದು ವೈಟ್ 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 ಏನು ಹಾಕಿರ್ತಾರಲ್ಲ, ಇದಕ್ಕೆ ಜೀಬ್ರಾ ಕ್ರಾಸ್ ಅಂತೇಳಿ ಕರಿತೀವಿ. ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಕ್ರಾಸ್ ಪಟ್ಟಿಯಲ್ಲಿಯೇ ದಾಟಬೇಕು. ಇಲ್ಲಿ ಹುಡುಗ ದಾಟ್ತಾ ಇದ್ದಾನಲ್ಲ, ನಾವು ಕೂಡ ಈ ಒಂದು ಪಟ್ಟಿಯಲ್ಲಿ ಏನು ಮಾಡಬೇಕು, ರಸ್ತೆಯನ್ನು ದಾಟಬೇಕು. ವಾಹನಗಳಲ್ಲಿ ಸಂಚರಿಸುವಾಗ ಸಿಗ್ನಲ್ ದೀಪಗಳನ್ನು ಗಮನಿಸಿಯೇ ಮುಂದೆ ಸಾಗಬೇಕು. ವಾಹನಗಳಲ್ಲಿ ನಾವು ಏನು ಚಲಿಸ್ತಾ ಇರ್ತೀವಿ ಅಂದ್ರೆ, ವಾಹನ ಓಡಿಸುವಾಗ ಸಿಗ್ನಲ್ ದೀಪಗಳನ್ನು ಮಾಡಬೇಕು, ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೇಸರಿ ಎಲ್ಲ ಗ್ರೀನ್ ಇರುತ್ತೆ, ಹಾಗೆ ಯೆಲ್ಲೋ ಇರುತ್ತೆ, ರೆಡ್ ಇರುತ್ತೆ. ಇವು ಮೂರು ಏನು ಮಾಡಬೇಕು, ನಾವು ಈ ಮೂರು ದ್ವೀಪಗಳನ್ನು ಗಮನಿಸಿ ಏನು ಮಾಡಬೇಕು, ರಸ್ತೆಯಲ್ಲಿ ದಾಟಬೇಕು. ವಾಹನಗಳಲ್ಲಿ ಸಂಚರಿಸುವವರು ಸಿಗ್ನಲ್ ದೀಪಗಳು ಗಮನಿಸಿಯೇ ಮುಂದೆ ಸಾಗಬೇಕು. ವಾಹನ ಸವಾರರು ಮುಂದಿನ ವಾಹನವನ್ನು ಹಿಂದೆ ಹಾಕುವಾಗ ಬಲಬದಿಯಿಂದಲೇ ಹಾಕಬೇಕು. ಲೆಫ್ಟಿಂದ ಹಾಕಬಾರ್ದು, ಬಲಬದಿಯಿಂದಲೇ ಹಾಕಬೇಕು. ರಸ್ತೆಯಲ್ಲಿ ಹಾಕಿರುವ ಸೂಚನಾ ಫಲಕಗಳನ್ನು ಏನ್ಬೇಕು, ಗಮನಿಸಬೇಕು. ಇವೆಲ್ಲ ಅಂಶಗಳನ್ನು ಗಮನಿಸುವುದರಿಂದ ನಾವು ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ, ಇದು ಮಕ್ಕಳಿಗಾಗಿ. ರಸ್ತೆಯಲ್ಲಿ ಪಾಲಿಸಬೇಕಾದ ಕೆಲವು ಸುರಕ್ಷಾ ನಿಯಮಗಳನ್ನು ಪಟ್ಟಿ ಮಾಡಬೇಕು ಅಂತ ಹೇಳಿದ್ರು 6ನೇ ತರಗತಿಯ ಮಕ್ಕಳಿಗೆ ಅದೊಂದು ಚಟುವಟಿಕೆ ನೀಡಿದ್ದಾರೆ. ಅಪಘಾತ ಆಗಲಿಕ್ಕೆ ಕಾರಣ ಏನಂತಲೇ ಇಲ್ಲಿ ಕೊಟೇಶನ್ ಕೊಟ್ಟಿದ್ದಾರೆ ನೋಡಿ. ಅವಸರವೇ ಅಪಘಾತಕ್ಕೆ ಏನಾಗುತ್ತೆ, ಕಾರಣ ಆಗ್ತೈತಿ. ಅವಸರ ಮಾಡೋದರಿಂದ ಯಾವುದಾದ್ರೂ ಒಂದು ಅಪಘಾತಗಳನ್ನು ನಾವು ಏನು ಮಾಡ್ತೀವಿ, ತೆಗೆದುಕೊಳ್ತೀವಿ. ಶಾಲೆಗಳಲ್ಲಿ ಸುರಕ್ಷತೆಗಳು. ಇವಾಗ ರಸ್ತೆಯಲ್ಲಿ ಸುರಕ್ಷತೆಗಳಾಯಿತು, ಇವಾಗ ಶಾಲೆಯಲ್ಲಿ ಸುರಕ್ಷತೆಗಳು ಏನೇನು ಮಾಡ್ಕೊಳ್ಬೇಕು ಅಂತೇಳಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಸ್ತಿನಿಂದ ಮತ್ತು ಸಹನೆಯಿಂದ ವರ್ತಿಸಿದಲ್ಲಿ ಹಲವಾರು ಅಪಾಯಗಳಿಂದ ಏನುವುದು ನಾವು ತಪ್ಪಿಸ್ಕೊಳ್ಬೋದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಹನೆಯಿಂದ ನಡ್ಕೊಂಡಿದ್ರೆ ಅಂದರೆ ಅದರಿಂದ ನಾವು ಹಲವಾರು ಅಪಾಯಗಳಿಂದ ಏನು ಮಾಡ್ಬೋದು, ತಪ್ಪಿಸಿಕೊಳ್ಳಬಹುದು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪಾಲಿಸಬೇಕಾದ ಕೆಲವು ಸುರಕ್ಷತಾ ಕ್ರಮಗಳು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಸುರಕ್ಷತಾ ಕ್ರಮಗಳೆಂದರೆ, ತೆರೆದ ವಿದ್ಯುತ್ ತಂತಿಗಳನ್ನು ಮುಟ್ಟಬಾರ್ದು. ಅಲ್ಲಲ್ಲಿ ಏನು ಮಾಡ್ತಾರೆ, ವಿದ್ಯುತ್ ತಂತಿಗಳಿರ್ತವೆ, ಅದು ಕ್ಲೋಸ್ ಮಾಡಿರಲಿಲ್ಲ, ಹಾಗೆ ಓಪನ್ ಆಗಿ ಬಿಟ್ಟಿರ್ತಾರೆ, ಅದನ್ನು ನಾವೇನು ಮಾಡ್ಬಾರ್ದು, ವಿದ್ಯಾರ್ಥಿಗಳು ಮುಟ್ಟಬಾರ್ದು. ಚೂಪಾದ ಹರಿತವಾದ ಸಲಕರಣೆಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಬೇಕು. ಇವಾಗ ಲ್ಯಾಬ್ಗಳಿರ್ತವೆ, ಆ ಲ್ಯಾಬ್ಗಳಲ್ಲಿ ಹಾಗೆ ಇವಾಗ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರುತ್ತೆ, ಅದರಲ್ಲಿ ಕೆಲವೊಂದು ಏನಿರ್ತವೆ, ಚೂಪಾದ ವಸ್ತುಗಳಿರ್ತವೆ, ಅವೆಲ್ಲ ಏನು ಮಾಡಬಾರ್ದು, ವಿದ್ಯಾರ್ಥಿಗಳು ಮುಟ್ಟಬಾರ್ದು. ಜಾಗರೂಕತೆಯಿಂದ ಏನು ಮಾಡಬೇಕು, ಅವನ್ನು ಬಳಸ್ಕೋಬೇಕು. ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ವಸ್ತುಗಳು ಮತ್ತು ಗಾಜಿನ ಸಲಕರಣೆಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆಯಿಂದ ಏನ್ಬೇಕು, ನಾವು ವರ್ತಿಸಬೇಕು. ಯಾಕಂದರೆ ಪ್ರಯೋಗಾಲಯದಲ್ಲಿ ಕೆಲವೊಂದು ರಾಸಾಯನಿಕಗಳು ಇರ್ತವೆ, ಹಾಗೆ ಗಾಜಿನ ಸಲಕರಣೆಗಳು ಹೆಚ್ಚಾಗಿರುವುದರಿಂದ ಅವು ಏನು ಮಾಡಬೇಕು, ಜಾಗರೂಕತೆಯಿಂದ ಬಳಸ್ಕೋಬೇಕು. ಅಪಾಯದ ಚಿಹ್ನೆ ಇದ್ದಲ್ಲಿ ವಿದ್ಯಾರ್ಥಿಗಳಿಂದ ಏನು ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ಅಪಾಯ ಅಂತೇಳಿ ಹಾಕಿರ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ನಾವು ಎಚ್ಚರಿಕೆಯಿಂದ ಮುಟ್ಟಬಾರ್ದವೆಲ್ಲ. ಮತ್ತೇನೋ ಕುತೂಹಲದಿಂದ ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಮುಟ್ತಾರೆ, ಆದರೆ ಮುಟ್ಟಬಾರ್ದು. ಈ ಥರ ಅಪಾಯ ಅಂತ ಈ ಥರ ಸಂಕೇತಗಳು ಹಾಕಿದರೆ ಅಲ್ಲೆಲ್ಲ ನಾವು ಏನು ಮಾಡ್ಬಾರ್ದು, ಮುಟ್ಟಬಾರ್ದು. ತರಗತಿಯ ಮಹಡಿ ಮೇಲೆ ಇದ್ದಾಗ ಹತ್ತುವಾಗ, ಅಂದರೆ ತರಗತಿ ಏನಿರ್ತದೆ ಮಹಡಿ ಮೇಲೆ, ಈಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಹಿಂಗಿರುತ್ತಲ್ಲ, ಆ ರೀತಿ ಮಹಡಿಗಳಿದ್ದಾಗ ನಾವು ಮೆಟ್ಟಿಲುಗಳನ್ನು ಹತ್ತುವಾಗ ಮತ್ತು ಇಳಿಯುವಾಗ ಏನು ಎಚ್ಚರಿಕೆ ವಹಿಸಬೇಕು. ಅಂತಹ ಸ್ಥಳಗಳಲ್ಲಿ ಕಬ್ಬಿಣದ ಗ್ರಿಲ್ಸ್ ಅಥವಾ ಸಿಮೆಂಟಿನ ಕಟ್ಟೆಗಳನ್ನು ಮಾಡಬೇಕು, ಕಟ್ಟಿರಬೇಕು. ಯಾಕಂದರೆ ಇದು ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ. ಈಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗಾಗಿ. ಶಾಲೆಯಲ್ಲಿ ಸುರಕ್ಷತಾ ನಿಯಮಗಳು ಪಾಲನೆಯ ಬಗ್ಗೆ ಮಾಡಬಹುದಾದ ನಿಯಮಗಳನ್ನು ನೋಡಬೇಕು, ಇಲ್ಲಿ ಪಟ್ಟಿ ಮಾಡಬೇಕು. ಇವಾಗ ಆಟದ ಮೈದಾನದಲ್ಲಿ ಸುರಕ್ಷತೆ. ಶಾಲೆಯಲ್ಲಿ ಸುರಕ್ಷತೆ ಆಯಿತು, ರಸ್ತೆಯಲ್ಲಿ ಸುರಕ್ಷತೆ ಆಯಿತು, ಈಗ ಆಟದ ಮೈದಾನದಲ್ಲಿ ನಾವು ಯಾವ ರೀತಿ ಸುರಕ್ಷತೆಯಾಗಿ ಇರಬೇಕು ಅಂಥೇಳಿ. ಆಟ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ಆಟ ಅಂದರೆ ಎಲ್ಲರಿಗೂ ಏನಾಗುತ್ತೆ, ಇಷ್ಟ ಆಗುತ್ತೆ.
ಆದರೆ ಹೀಗೆ ಆಟ ಆಡುವಾಗ ಮೈದಾನದಲ್ಲಿ ವಿದ್ಯಾರ್ಥಿಗಳು ಸಂಯಮ ಅಂದರೆ ತಾಳ್ಮೆ, ಜಾಗರೂಕತೆ ವಹಿಸಿದಲ್ಲಿ ತಾವಷ್ಟೇ ಅಲ್ಲದೆ ತಮ್ಮ ಜೊತೆಗೆ ಇರುವವರನ್ನು ಕೂಡ ಏನು ಮಾಡ್ತಾರೆ, ಸುರಕ್ಷಿತವಾಗಿರಲು ಇದನ್ನು ನಾವು ಮಾಡ್ಕೋಬೇಕು. ಅಂದರೆ ನಾವು ಸಂಯಮ ಮತ್ತು ಜಾಗರೂಕತೆಯಿಂದ ವರ್ತಿಸಿದಾಗ ನಾವು ಅಷ್ಟೇ ಸುರಕ್ಷಿತರಾಗಿರಲ್ಲದೆ ಬೇರೆಯವರನ್ನು ಕೂಡ ನಿಲ್ಬೋದು ಸುರಕ್ಷತೆಯಾಗಿರ್ಲಕ್ಕ ಈ ಒಂದು ಅಂಶಗಳೇನಾಗುತ್ತೆ, ಸಹಾಯಕ ಆಗುತ್ತೆ. ಕ್ರಿಕೆಟ್, ಹಾಕಿ, ಜಾವೆಲಿನ್, ಗುಂಡು, ಡಿಸ್ಕ್ ಮೊದಲಾದ ಉಪಕರಣಗಳನ್ನು ಉಪಯೋಗಿಸುವಾಗ ಸಾಕಷ್ಟು ಜಾಗರೂಕತೆಯಿಂದ ವಹಿಸಬೇಕು. ಕ್ರಿಕೆಟ್ ಬಾಲ್ ಆಡುವಾಗ ಅಂದರೆ ಬಾಲ್ ಸ್ವಲ್ಪ ಏನಾಗಿರುತ್ತೆ, ವೇಟ್ ಆಗಿರುತ್ತೆ. ಹಾಗೆ ಹಾಕಿ ಬಾಲ್ ಕೂಡ ಏನಾಗಿರುತ್ತೆ, ವೇಟ್ ಇರುತ್ತೆ, ಅಂದರೆ ತುಂಬ ಭಾರ ಇರುತ್ತೆ. ಜಾವೆಲಿನ್ ಇದು ಚೂಪಾದಂಥ ಒಂದು ಸಲಕರಣೆಯಾಗಿರುತ್ತೆ. ಗುಂಡು ಎಸೆತ ಇದು ಕಬ್ಬಿಣದ ಒಂದು ಗುಂಡೆ ಆಗಿರುವುದರಿಂದ ಇದರಿಂದ ಕೂಡ ನಾವೇನಿರಬೇಕು, ಸುರಕ್ಷಿತ ಇರಬೇಕು. ಡಿಸ್ಕ್ ಇವೆಲ್ಲ ವಿಷಯಗಳಿಂದ ಅಥವಾ ಹ್ಯಾಮರ್ ಎಸೆತ ಅಂತಲೂ ಕೂಡ ಬರುತ್ತೆ. ಈ ಎಲ್ಲ ಉಪಕರಣಗಳನ್ನು ನಾವು ಬಳಸುವಾಗ ಮುಂದೆ ನೋಡಿಕೊಂಡು ಏನು ಮಾಡಬೇಕು, ಎಸಿಬೇಕು. ಹಾಗೆ ಅಕ್ಕಪಕ್ಕನೂ ಕೂಡ ಅದನ್ನು ಸುರಕ್ಷಿತವಾಗಿ ಬಳಸ್ಕೊಳ್ಳೋಕ್ಕೆ ಏನು ಮಾಡಬೇಕು, ನಾವು ಸಹಾಯಕ ಮಾಡ್ಕೋಬೇಕು. ಈ ಎಲ್ಲ ಸಲಕರಣೆಗಳು ಏನು ಮಾಡಬೇಕು, ಜಾಗರೂಕತೆಯಿಂದ ಬಳಸಿದಲ್ಲಿ ಏನಾಗುತ್ತೆ, ನಾವು ಆಟದ ಮೈದಾನದಲ್ಲಿ ಸುರಕ್ಷಿತವಾಗಿ ಆಟ ಆಡ್ಲಿಕ್ಕೆ ಸಹಾಯಕ ಆಗ್ತೈತೆ. ಉರಿ ಬಿಸಿಲು, ಮಳೆ, ಅತ್ಯಂತ ಗಟ್ಟಿಯಾದ ಹಾಗೂ ಕಲ್ಲುಗಳಿಂದ ಕೂಡಿದ ಮೈದಾನದಲ್ಲಿ ಬರಿಗಾಲಿನಲ್ಲಿ ಆಡಬಾರ್ದು. ನಾವೇನಾದರೂ ಆಟ ಆಡುವಾಗ ಆ ಗ್ರೌಂಡಲ್ಲಿ ಇರುವಂತಹ ಎಲ್ಲ ಚಿಕ್ಕ ಇರುವಂತಹ ಅಥವಾ ದೊಡ್ಡದಿರುವಂತಹ ಎಲ್ಲ ಚಿಕ್ಕ ಕಲ್ಲುಗಳು, ದೊಡ್ಡ ಕಲ್ಲುಗಳೆಲ್ಲ ಆರಿಸ್ಬೇಕು. ಕಲ್ಲು ಮುಳ್ಳು ಏನಾರು ಇದ್ದರೂ ಕೂಡ ಏನು ಮಾಡಬೇಕು, ಸಾಫ್ ಮಾಡಿಕೊಂಡು ಆಡಬೇಕು. ಆಡೋದರಿಂದ ಏನಾಗುತ್ತೆ, ನಮಗೆ ಆಟದ ಮೈದಾನದಲ್ಲಿ ಆಗುವಂತಹ ಅನಾಹುತಗಳು ತಪ್ತವೆ. ಜಾಸ್ತಿ ಬಿಸಿಲಿದ್ದಲ್ಲೂ ಕೂಡ ಏನು ಮಾಡಬಾರ್ದು, ಆಟವನ್ನು ಆಡಬಾರ್ದು. ಹಾಗೆ ಮಳೆ ಆಗ್ತಾ ಇದ್ರೂ ಕೂಡ ಏನು ಮಾಡಬಾರ್ದು, ನಾವು ಆಟವನ್ನು ಆಡಬಾರ್ದು. ನೀರು ನಿಂತ ಮೈದಾನದಲ್ಲಿ ಆಡಬೇಕಾದ ಪೂರ್ವದಲ್ಲಿ ಮರಳು ಅಥವಾ ಮರದ ಹೊಟ್ಟು ಹಾಕಿ ಆಡಿದರೆ ಒಳ್ಳೆಯದು. ಒಂದು ವೇಳೆ ಏನು ಮಾಡ್ತಾರೆ, ಗೇಮ್ ನಡೆಸ್ತಾ ಇರ್ತಾರೆ, ಆ ಟೈಮಲ್ಲಿ ಮಳೆ ಬಂದು ಅಂಕಣದಲ್ಲಿ ನೀರೇನಾರ ನಿಂತ್ಕೊಂಡ್ರೆ ಅದನ್ನು ಸರಿ ಮಾಡುವುದಕ್ಕೋಸ್ಕರ ಮರಳು ಹಾಕಬೇಕು ಅಥವಾ ಮರದ ಹೊಟ್ಟು ಹಾಕಿ ಅಲ್ಲಿ ನೋಡಬೇಕು, ನಾವು ಮತ್ತೆ ಗೇಮನ್ನು ಆಡ್ಬೋದು. ಅಪಾಯವನ್ನು ತಡೆಯಲು ಕೈ ಕವಚ, ಕಾಲಿನ ಕವಚ, ಶಿರಸ್ತ್ರಾಣ, ಸೂಕ್ತವಾದ ಬೂಟು ಮುಂತಾದ ಸುರಕ್ಷಾ ಉಪಕರಣಗಳನ್ನು ಆಯಾ ಆಟಗಳಿಗೆ ತಕ್ಕಂತೆ ಏನು ಮಾಡಬೇಕು, ನಾವು ಉಪಯೋಗಿಸುವುದು ಸೂಕ್ತವಾಗಿರ್ತೈತಿ. ಅಪಾಯಗಳನ್ನು ತಡೆಗಟ್ಟಲು ಕೈ ಕವಚಗಳಿರ್ತವೆ. ಈಗ ಕ್ರಿಕೆಟ್ ಆಡೋ ಟೈಮ್ನಾಗ ಏನಿರ್ತವೆ, ಅವರಿಗೆಲ್ಲ ಕೈ ಕವಚಗಳಿರ್ತವೆ, ಕಾಲಿನ ಕವಚ ಇರ್ತೈತೆ, ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಇರುತ್ತೆ, ಸೂಕ್ತವಾದ ಬೂಟು ಆ ಕ್ರಿಕೆಟ್ಗಳಿಗೆ ಅಥವಾ ಫುಟ್ಬಾಲ್ಗಳಿಗೆ ಹೀಗೆ ಆಯಾ ಗೇಮ್ಗಳಿಗೆ ಆಡುವಂತಹ ಬೇರೆ ಬೇರೆ ಶೂಗಳು ಕೂಡ ಇರುತ್ತೆ. ಅವರು ಧರಿಸಿ ಏನು ಮಾಡಬೇಕು, ಆಟವನ್ನು ಆಡಬೇಕು. ಹೀಗೆ ಆಡಿದರೆ ಏನು ಮಾಡ್ಬೋದು, ನಾವು ಅದರಿಂದ ಅಪಾಯವನ್ನು ತಡೆಗಟ್ಟಬಹುದು. ಮಕ್ಕಳು ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಆಡುವುದು ಕ್ಷೇಮಕರ. ಏನಾದರೂ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅಲ್ಲಿ ಏನಿರಬೇಕು, ಶಿಕ್ಷಕರ ಮುಂದಾಳತ್ವದಲ್ಲಿ ಆಡಬೇಕು. ಶಿಕ್ಷಕರಿಲ್ಲ ಅಂದರೆ ಅವರು ಕೆಲವೊಂದು ಅನಾಹುತಗಳನ್ನು ಮಾಡ್ಕೋತಾರೆ. ಅದಕ್ಕೆ ಮಕ್ಕಳು ಯಾವಾಗಲೂ ಕೂಡ ಏನು ಮಾಡಬೇಕು, ಶಿಕ್ಷಕರ ಸಮ್ಮುಖದಲ್ಲಿಯೇ ಆಟಗಳನ್ನು ಆಡಬೇಕು. ಇಲ್ಲಿ ಕೂಡ ಆಟಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ನೀಡಿದ್ದಾರೆ. ಆಟದ ಮೈದಾನದಲ್ಲಿ ಸುರಕ್ಷತಾ ನಿಯಮಗಳ ಪಾಲನೆಯ ಬಗ್ಗೆ ಮಾಡಬಹುದಾದ ನಿಯಮಗಳನ್ನು ಏನು ಮಾಡಬೇಕು, ನೀವು ಇಲ್ಲಿ ಪಟ್ಟಿ ಮಾಡಬೇಕು. ಇದು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಜ್ಞಾನಕ್ಕಾಗಿ ಪಾಠ. ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ನಾವು ಪಾಠಗಳನ್ನು ಓದಬೇಕು. ಹಾಗೆ ಆರೋಗ್ಯವಾಗಿರಬೇಕಂದ್ರೆ ಆಟಗಳನ್ನು ಆಡಬೇಕು. ಇದು ಒಂದು ಕೋಟೇಶನ್, ಇದು ನೆನಪಿಟ್ಕೊಳ್ರಿ. ಹಾಗೆ ಮನೆಯಲ್ಲಿ ಯಾವ ರೀತಿ ಸುರಕ್ಷತೆ ಮಾಡ್ಕೊಳ್ಬೇಕು ಅಂತೇಳಿ. ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಏನು ಮಾಡ್ತಾರೆ, ಮನೆಯಲ್ಲಿಯೇ ಕಳೀತಾರೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೆ ಏನಾಗುತ್ತಂದರೆ ಮನೆಯಲ್ಲಿಯೂ ಕೂಡ ಹಲವಾರು ಅಪಾಯಗಳೇನು ಮಾಡ್ತಾರೆ, ಎದುರಾಗುವ ಸಾಧ್ಯತೆಗಳು ಇರ್ತವೆ. ಇಂತಹ ಅಪಾಯಗಳನ್ನು ತಪ್ಪಿಸಿಕೊಳ್ಳಲು ಪಾಲಕರು ಕೂಡ ಏನಾಗಬೇಕು, ಇಲ್ಲಿ ಸದಾ ಮುಂಜಾಗರೂಕತೆಯಿಂದ ಅಂದರೆ ಜಾಗರೂಕತೆಯಿಂದ ಇಲ್ಲಿ ವರ್ತಿಸಬೇಕು. ಮನೆಯಲ್ಲಿ ಮಕ್ಕಳು ಮಾಡಿಕೊಳ್ಳಬಹುದಾದಂತಹ ಅಪಾಯಗಳ್ಯಾವ್ಯಾವು, ಹಾಗೆ ಪಾಲಕರು ಅನುಸರಿಸಬೇಕಾದ ಕೆಲವು ಸುರಕ್ಷತಾ ನಿಯಮಗಳನ್ನು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಬೆಂಕಿ ಪೊಟ್ಟಣ, ಸೀಮೆ ಸುಣ್ಣ, ಗ್ಯಾಸ್ ಮುಂತಾದ ವಸ್ತುಗಳಿಂದ ಮಕ್ಕಳೇನಿರಬೇಕು, ದೂರ ಇರಬೇಕು. ಮನೆಯಲ್ಲಿ ಇರುವಂತಹ ಬೆಂಕಿ ಪಟ್ಟಣ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲ ವಸ್ತುಗಳಿಂದ ಮಕ್ಕಳಿಗೆ ಏನಿರಬೇಕು, ದೂರನೇ ಇರಬೇಕು.
ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆಯಿಂದ ವಹಿಸಬೇಕು. ವಿದ್ಯುತ್ ಉಪಕರಣಗಳು ಏನೇನು ಬಳಸ್ತೀವಿ, ಇಸ್ತ್ರಿ ಆಗಿರ್ಬೋದು, ಟಿ ವಿ, ಕಂಪ್ಯೂಟರ್, ಇವೆಲ್ಲ ವಿದ್ಯುತ್ ಉಪಕರಣಗಳು ಬಳಸುವಾಗ ನಾವೇನು ಜಾಗರೂಕತೆಯಿಂದ ಬಳಸಬೇಕು. ಶೌಚಾಲಯ ಸ್ವಚ್ಛ ಮಾಡುವ ದ್ರವ, ಪಾತ್ರ ತೊಳೆಯುವ ದ್ರವ, ಕ್ರಿಮಿನಾಶಕಗಳು, ಇಲಿಗಳಿಗೆ ಹಾಕುವ ವಿಷ ಮುಂತಾದವುಗಳನ್ನು ಮಕ್ಕಳು ಮುಟ್ಲೇಬಾರದವೆಲ್ಲ. ಅವೆಲ್ಲ ನೋಡಿದ್ರೆ ಮಕ್ಕಳು ಅವುಗಳಿಂದ ದೂರ ಇರಬೇಕು. ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಕೈ ಕವಚಗಳನ್ನು ಧರಿಸಬೇಕು ಮತ್ತು ಸೋಪಿನಿಂದ ಏನು ಮಾಡಬೇಕು, ಚೆನ್ನಾಗಿ ಕೈಯನ್ನು ತೊಳ್ಕೋಬೇಕು. ಪ್ರಥಮ ಚಿಕಿತ್ಸೆಗಾಗಿ ಕೆಲವು ಔಷಧಗಳು ಮನೆಯಲ್ಲಿ ಇರ್ತವೆ, ಅವುಗಳನ್ನು ತಿಳಿದು ಬಳಸ್ಕೋಬೇಕು. ಮಕ್ಕಳಿಗೆ ಎಟುಕದಂತೆ ಜಾಗೃತಿ ವಹಿಸಿ ಪಾಲಕರು ಏನು ಮಾಡಬೇಕು, ಮೇಲೆ ಇಡಬೇಕು. ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಸುರಕ್ಷತಾ ನಿಯಮವನ್ನು ಅನುಪಾಲನೆಯ ಬಗ್ಗೆ ಮಾಡಬಹುದಾದ ನಿಯಮಗಳನ್ನು ಮಾಡಬೇಕು, ಇಲ್ಲಿ ಪಟ್ಟಿ ಮಾಡಿಕೊಳ್ಬೇಕು. ಇಲ್ಲಿ ನಿಮಗಿದು ತಿಳಿದಿರಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯದಿಂದ, ಅವಸರದಿಂದ ಅಪಘಾತಗಳನ್ನು ಏನು ಮಾಡ್ತವೆ, ಸಂಭವಿಸ್ತವೆ. ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಪಟ್ಟಿ ಇರ್ತೈತಲ್ಲ, ಅದರಲ್ಲಿಯೇ ದಾಟಬೇಕು. ವಾಹನ ಚಾಲಕರು ರಸ್ತೆಗಳಲ್ಲಿನ ಸೂಚನಾ ಫಲಕಗಳನ್ನು ನೋಡಬೇಕು, ಗಮನಿಸಬೇಕು. ಇವಾಗ ರೆಡ್ ಇರುತ್ತೆ, ಯೆಲ್ಲೋ ಇರುತ್ತೆ, ಗ್ರೀನ್ ಇರುತ್ತಲ್ಲ. ಈಗ ರೆಡ್ ಬಂದಲ್ಲಿ ನೋಡಬೇಕು, ನಿಂತ್ಕೋಬೇಕು. ಯೆಲ್ಲೋ ಇದ್ದಲ್ಲಿ ಹೊರಡಲು ಸಿದ್ಧರಾಗಬೇಕು, ಗ್ರೀನ್ ಇದ್ದಲ್ಲಿ ಹೊರಡಬೇಕು. ಈ 3 ಸಿಗ್ನಲ್ಗಳು ಏನು ಮಾಡಬೇಕು, ನಮಗೆ ಗೊತ್ತಿರಬೇಕು. ಶಿಸ್ತು, ಸಂಯಮ ಮತ್ತು ಜಾಗರೂಕತೆಗಳಿಂದ ಹೆಚ್ಚಿನ ಅಪಾಯಗಳನ್ನು ಮಾಡಬಹುದು, ನಾವು ತಪ್ಪಿಸಬಹುದು. ಶಿಸ್ತು, ಸಂಯಮ, ಜಾಗರೂಕತೆ ಇದ್ದಲ್ಲಿ ಕೆಲವೊಂದು ಅಂದರೆ ಜಾಸ್ತಿ ಅಪಾಯಗಳನ್ನು ತಪ್ಪಿಸ್ಕೊಳ್ಬೋದು. ಅಪಾಯಕಾರಿ ವಸ್ತುಗಳನ್ನು ಮಕ್ಕಳಿಂದ ಏನು ಮಾಡಬೇಕು, ಯಾವಾಗಲೂ ದೂರನೇ ಇಡಬೇಕು. ಇವಾಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಏನು ಮಾಡಿದ್ದಾರೆ, ಇಲ್ಲಿ ನೀಡಿದ್ದಾರೆ ನೋಡಿ. ಇಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ರಸ್ತೆಗಳನ್ನು ದಾಟುವಾಗ ಡ್ಯಾಶ್ ಪಟ್ಟಿಯಲ್ಲಿ ದಾಟಬೇಕು, ಅಂದರೆ ಜೀಬ್ರಾ ಪಟ್ಟಿಯಲ್ಲಿ ಏನು ಮಾಡಬೇಕು, ದಾಟಬೇಕು. ವಾಹನ ಸವಾರರು ಮುಂದಿನ ವಾಹನವನ್ನು ಹಿಂದೆ ಹಾಕುವಾಗ ಯಾವ ಬದಿಯಿಂದ ಹಾಕಬೇಕಂತ ಹೇಳಿದ್ದೀನಿ, ಬಲ ಬದಿಯಿಂದಲೇ ಹಿಂದೆ ಹಾಕಬೇಕು, ಎಡಬದಿಯಿಂದ ಹಾಕಬಾರ್ದು. ಅತ್ಯಂತ ಗಟ್ಟಿಯಾದ ಮತ್ತು ಡ್ಯಾಶ್ಗಳಿಂದ ಕೂಡಿದ ಮೈದಾನದಲ್ಲಿ ಬರಿಗಾಲಿನಿಂದ ಆಡಬಾರ್ದು. ಅತ್ಯಂತ ಗಟ್ಟಿಯಾದಂತಹ ಮತ್ತು ಮರಳಿನಿಂದ ಕೂಡಿದಂತಹ ಮೈದಾನದಲ್ಲಿ ಏನು ಮಾಡಬಾರ್ದು, ಆಡಬಾರ್ದು. ಮಕ್ಕಳು ಡ್ಯಾಶ್ರ ಮೇಲ್ವಿಚಾರಣೆಯಲ್ಲಿ ಆಡಬೇಕು. ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿಯೇ ಮಕ್ಕಳು ನೋಡಬೇಕು, ಆಡಬೇಕು. ಈಗ ಎರಡನೇ ಪ್ರಶ್ನೋತ್ತರಗಳು, ಎರಡನೇ ಭಾಗದಲ್ಲಿರುವಂಥದ್ದು. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಮಾಡಬೇಕು, ಬರಿಬೇಕು. ನಾವು ರಸ್ತೆಯನ್ನು ದಾಟುವಾಗ ಡ್ಯಾಶ್ ಮೀಸಲಾಗಿರೋ ರಸ್ತೆಯಲ್ಲಿಯೇ ದಾಟಬೇಕು. ಇದರಲ್ಲಿ ವಾಹನಗಳಿಗೆ, ಪ್ರಾಣಿಗಳಿಗೆ, ದ್ವಿಚಕ್ರಗಳಿಗೆ, ಪಾದಚಾರಿಗಳಿಗೆ ಪಾದಚಾರಿಗಳಿಗೆ ಏನು ಮೀಸಲಾಗಿರುತ್ತಲ್ಲ ಜೀಬ್ರಾ ಕ್ರಾಸು, ಅಲ್ಲಿಯೇ ನಾವೇನು ಮಾಡಬೇಕು, ದಾಟಬೇಕು. ಹಾಗೆಯೇ ನೋಡ್ರಿ ಎರಡನೇ ಪ್ರಶ್ನೆ, ನೀರು ನಿಂತ ಮೈದಾನದಲ್ಲಿ ಆಡಬೇಕಾದಂತಹ ಪೂರ್ವದಲ್ಲಿ ಮರಳು ಅಥವಾ ಡ್ಯಾಶ್ನಿಂದ ಏನು ಮಾಡಬೇಕು, ಹಾಕಿ ಆಟವನ್ನು ಆಡಬೇಕು. ಏನು ಹಾಕಬೇಕಲ್ಲಿ, ಕಲ್ಲಿನ ಪುಡಿ ಹಾಕಬೇಕು, ಸಿಮೆಂಟ್ ಹಾಕಬೇಕು, ಮರದ ತೊಗಟೆ ಹಾಕಬೇಕು, ಮರದ ಹೊಟ್ಟೆ ಹಾಕಬೇಕು. ಮರದ ಹೊಟ್ಟೆ ಹಾಕಬೇಕು. ಇಲ್ಲಿ ಕಲ್ಲಿನ ಪುಡಿ ಹಾಕಿದ್ಬೇಕು, ಅಲ್ಲಿ ಏನಾಗುತ್ತೆ, ಕಾಲಿಗೆ ಚುಚ್ಚುತ್ತೆ. ಸಿಮೆಂಟ್ ಹಾಕಿದ್ರು ಕೂಡ ಏನಾಗುತ್ತೆ, ಧೂಳು ಹೇಳುತ್ತೆ. ಮರದ ತೊಗಟೆ ಹಾಕಿದ್ರೆ ಇದೇನು ಮಾಡ್ತದೆ, ಅಡ್ಡಪಡಿಸುತ್ತೆ. ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಏನಾಗಿರಬೇಕು, ವಿಚಲಿತರಾಗಿರಬೇಕು, ಜಾಗರೂಕರಾಗಿರಬೇಕು. ಅಜಾಗರೂಕ, ನಿಶ್ಚಿತರಾಗಿರಬೇಕು, ಅಂದರೆ ಜಾಗರೂಕರಾಗಿರಬೇಕು. ಇವಾಗ ಹೊಂದಿಸಿ ಬರೆಯಿರಿ. ಆರೋಗ್ಯಕ್ಕಾಗಿ ಆಟ ಅವಸರವೇ ರಸ್ತೆಯಲ್ಲಿ ಚಲಿಸುವಾಗ ಏನು ಮಾಡಬೇಕು ನೋಡ್ರಿ, ಆರೋಗ್ಯಕ್ಕಾಗಿ ಆಟ, ಜ್ಞಾನಕ್ಕಾಗಿ ಏನು ಮಾಡಬೇಕು, ಪಾಠ ಮಾಡಬೇಕಂತೇಳಿ ಇಲ್ಲಿ ಏನು ಮಾಡಿದ್ದೀವಿ, ಕೊಟೇಶನ್ ಮಾಡಿದ್ದೀವಲ್ಲ, ಅದಿಲ್ಲಿ ಹೊಂದಿಸ್ಬೇಕು. ಅವಸರವೇ ಅಪಘಾತಕ್ಕೆ ಏನಾಗುತ್ತೆ, ಕಾರಣ ಆಗುತ್ತೆ. ರಸ್ತೆಯಲ್ಲಿ ಚಲಿಸುವಾಗ ನೋಡಬೇಕು, ಎಡಬದಿಯಲ್ಲಿಯೇ ಚಲಿಸಬೇಕು. ಇವಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವೈಯಕ್ತಿಕ ಸುರಕ್ಷತೆ ಅಂದ್ರೇನು? ಕೆಲವೊಂದು ಅಪಾಯಗಳನ್ನು ನಾವು ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಏನು ಡಿಸಿಷನ್ ತಗೊಳ್ತೀವಲ್ಲ ಅವಾಗೇನಂತೀವಿ, ವೈಯಕ್ತಿಕ ಸುರಕ್ಷತೆ ಅಂಥೇಳಿ ಕರಿತೀವಿ. ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಯಾವುದಾದರೂ ಒಂದು ಸುರಕ್ಷತಾ ಕ್ರಮವನ್ನು ತಿಳಿಸಬೇಕು. ಯಾವುದಾದ್ರೂ ಸುರಕ್ಷತಾ ಕ್ರಮವನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ನಾವು ಒಂದು ತಿಳಿಸ್ಬೇಕು. ರಸ್ತೆಯಲ್ಲಿ ಹೋಗುವಾಗ ಸೂಚನಾ ಫಲಕಗಳ ಬಗ್ಗೆ ನಮಗೇನಿರಬೇಕು, ಅರಿವಿರಬೇಕು. ಜೀಬ್ರಾ ಕ್ರಾಸ್ ಬಗ್ಗೆ ಗೊತ್ತಿರಬೇಕು. ಅಪಾಯಗಳು ಹೇಗೆ ಸಂಭವಿಸುತ್ತವೆ? ಅಪಾಯಗಳು ಆಕಸ್ಮಿಕವಾಗಿ ಸಂಭವಿಸುತ್ತವೆ. ಅದಕ್ಕೆ ನಾವು ನೋಡಬೇಕು, ಅಪಾಯಗಳು ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು
ವಹಿಸ್ಕೊಳ್ಬೇಕು. ಎಲ್ಲ ಪ್ರಶ್ನೆಗಳಿಗೆ ಬುಕ್ಸಲ್ಲಿ ಏನಿದೆ ಉತ್ತರಗಳಿದ್ದಾವೆ. ನಿಮ್ಗೆ ಗೊತ್ತಿಲ್ಲದ್ರೆ ಇನ್ನೊಂದ್ಸರಿ ಓದ್ಕೊಳ್ಳಿ, ಗೊತ್ತಾಗುತ್ತೆ. ಕ್ರೀಡೆಗಳಲ್ಲಿ ಗೆಲ್ಲಬೇಕೆಂಬ ಛಲದಿಂದ ಭಾಗವಹಿಸಬೇಕೇ ಹೊರತು ಭಾಗವಹಿಸುವುದೇ ಸಾಧನೆ ಎಂಬುದು ಮರೆತು ಬಿಡಬೇಕು. ನಾವು ಕ್ರೀಡೆಯಲ್ಲೇ ಭಾಗವಹಿಸುವಾಗ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ನಾವು ಗೆಲ್ಲಬೇಕು ಅಂಥೇಳಿ ಭಾಗವಹಿಸಬೇಕು. ಅಥವಾ ನಾನು ಭಾಗವಹಿಸೋದು ಒಂದು ದೊಡ್ಡ ಸಾಧನೆ ಅಂಥೇಳಿ ನಾವೇನು ಮಾಡಬೇಕು, ಮೆರಿಬಾರ್ದು ಅಂಥೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ವೈಯಕ್ತಿಕ ಸುರಕ್ಷತೆ ಬಗ್ಗೆ ಏನು ಮಾಡಿದ್ದೀವಿ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ. ಯಾರಿಗೆಲ್ಲ ಈ ಒಂದು ತರಗತಿ ಇಷ್ಟವಾಯಿತು ಅವರೆಲ್ಲ ಏನು ಮಾಡಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ, ಹಾಗೆ ವಿಡಿಯೋವನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನು ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.